ದಟ್ಟವಾದ ಬೆಟ್ಟಗಳ ನಡುವೆ ಮಿನಿ ಜೋಗ್ ಫಾಲ್ಸ್ ನಂತೆ ಕಾಣುವ ಈ ಸೌಂದರ್ಯವತಿಯ ಹೆಸರು ಕೆಂಚಮ್ಮನ ಕೆರೆ ಅಥವಾ ಮದಗದ ಕೆರೆ ಅಂತ ಈ ಸ್ಥಳವನ್ನ ಕರೆಯುತ್ತಾರೆ. ಶಿಕಾರಿಪುರ ಮತ್ತು ಹಿರೇಕೇರೂರು ಗಡಿ ಅಂಚಲ್ಲಿ ಅರಳಿ ನಿಂತ ಮದಗಮಾಸೂರು ಕೆರೆಯ ಕಥೆಯೇ ಬಲು ರೋಚಕ. ಗೋವಿಗುಡ್ಡ, ತುರ್ಬಿಗುಡ್ಡಗಳಲ್ಲಿ ರಾಕ್ಷಸರ ಹಾವಳಿ ಹೆಚ್ಚಾಗಿರುತ್ತದೆ. ಈ ವಿಷಯ ನಾರದರ ಮೂಲಕ ಶಿವನ ಕಿವಿಗೆ ಬಿದ್ದಿತ್ತು. ಶಿವನ ಆಜ್ಞೆಯಂತೆ ರೇಣುಕರು ಭೂಮಿಗೆ ಬಂದಿದ್ದರು. ವಸಂತ, ಮಾಧವರೆಂಬ ಬಾಲಕರನ್ನ ರಾಕ್ಷಸರು ಕೊಲ್ಲಲು ಯತ್ನಿಸಿದಾಗ ರೇಣುಕರು ತ್ರಿಶೂಲದಿಂದ ತಿವಿದು ಅವರನ್ನ ಕೊಲ್ಲಲಾಗಿತ್ತು. ಇನ್ನು ಜೀವನ ಮುಕ್ತಿಯನ್ನ ಪಡೆಯಲು ಮುಂದಾದ ರಾಕ್ಷಸರಿಗೆ ಮಾಸೂರು ಮಲ್ಲನಗೌಡನ ಹೊಟ್ಟೆಯಲ್ಲಿ ಗೋಳೇಶನಾಗಿ, ರಟ್ಟಿಹಳ್ಳಿ ಪುಟ್ಟನಗೌಡರ ಹೊಟ್ಟೆಯಲ್ಲಿ ಕೆಂಚಮ್ಮಳಾಗಿ ಹುಟ್ಟಿ ಎಂದು ಶಾಪ ಬಿಟ್ಟರು. ಅವರ ಶಾಪದಂತೆ ಆ ಕಬ್ಬಿಣದ ಗುಂಡನ್ನು ಕಾಯಿಸಿದ ಜಾಗವೇ ಖವಾಸಪುರ. ಗುಂಡುಗಳ ಕಿಡಿಸಿಡಿದ ಜಾಗವೇ ಕಿಟ್ಟದ ಹಳ್ಳಿ. ಕಬ್ಬಿಣದ ಗುಂಡನ್ನು ಬಡೆದು ಖಡ್ಗಗಳನ್ನು ಮಾಡಿದ ಜಾಗವೇ ಸುರಗಿಹಳ್ಳಿ. ಇದು ಪುರಾಣಗಳ ಕಥೆಯಾದರೆ ವಿಜಯನಗರದ ಅರಸ ವೀರನರಪತಿ ಕೃಷ್ಣರಾಯ, ಧಾರವಾಡದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕ್ಯಾಪ್ಟನ್ ಫ್ಲೆಮೆನ್ ಇವರೆಲ್ಲ ಕೆರೆ, ಸುರಂಗ ಮಾರ್ಗ, ನಾಲೆಯನ್ನ ನಿರ್ಮಿಸಿದ್ದಾರೆಂದು ಇತಿಹಾಸದ ಮೂಲಕ ತಿಳಿದು ಬಂದಿದೆ. ಮದಗದ ನೀರು ಇಂದಿಗೂ ಧಾರವಾಡದ ಅದೆಷ್ಟು ಹಳ್ಳಿಗಳಿಗೆ, ಜಮೀನಿಗೆ ನೀರಾವರಿಯ ನೆರವು ನೀಡುತ್ತಿದೆ. ಸುಮಾರು 1368.7 ಹೆಕ್ಟೇರ್ ವಿಸ್ತೀರ್ಣ ಹೊಂದಿರುವ ಕೆರೆಗೆ ಕತ್ತರಿ ಆಕಾರದಲ್ಲಿ ಗೇಟ್ ನಿರ್ಮಿಸಲಾಗಿದೆ. ಹರಿವ ನೀರಿಗೆ ಯಾವುದೇ ವಸ್ತು ಅಡ್ಡವಾದರೂ ಅದನ್ನು ಚೂರು ಮಾಡಿ ನೀರು ಹರಿಯಲು ಸಹಾಯ ಮಾಡುತ್ತದೆ. ಕೆರೆಯ ತುಂಬಿಗೆ ಏಕಶಿಲಾ ಸ್ತಂಭವನ್ನ ಅಳವಡಿಸುವಾಗ ಕಲ್ಲು ಕುಡುಗರ ಮಗಳಾದ ಲಕ್ಷ್ಮಿಯನ್ನ ಬಲಿ ನೀಡಿ ಸ್ತಂಭವನ್ನ ಅಳವಡಿಸಲಾಯಿತು ಎಂದು ತಿಳಿದು ಬಂದಿದೆ. ತುಂಬಿನ ಮೇಲೆ 2 ಸಿಂಹಗಳ ಕೆತ್ತನೆ ಇದ್ದು ಅರೇಬಿಕ್ ಲಿಪಿಯ ಶಾಸನವೂ ಕೂಡ. ಕೆರೆ ಕಟ್ಟಲು ಶ್ರಮಿಸಿದ ವಿವಿಧ ಜಾತಿಯ ಜನರು ಅವರು ಬಳಸಿದ ವಸ್ತುಗಳನ್ನ ಕುರಿತು ಮಾಯದಂತ ಮಳೆ ಬಂತಣ್ಣ ಎಂಬ ಗೀತೆಯನ್ನ ವಿ ನಾಗೇಂದ್ರ ಪ್ರಸಾದ್ ಮತ್ತು ಮಂಜುನಾಥ್ ರಚಿಸಿದ್ದಾರೆ. ಇನ್ನು ಕೆರೆಯ ಹಿಂಭಾಗ 850 ಅಡಿ ಉದ್ದದ ಸುರಂಗ ಮಾರ್ಗವಿದೆ. ಒಟ್ಟಿನಲ್ಲಿ ಮಾಸೂರು ಮೂಲಕ ಹರಿಯುವ ನೀರು ಆನ್ವೇರಿ ಹತ್ತಿರ ತುಂಗಾಭದ್ರಾ ನದಿಯನ್ನ ಸೇರುತ್ತದೆ.